ಸ್ನೇಹಿತರೆ. ಎಲ್ಲರೂ ಹೆಂಗತ್ತೀರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ. ಶೋಭಾಂದು ಜೀವನದ ಕತೆನ ಹಾಕಾಕತ್ತೇನ್ರಿ, ಹಾಗಾಗಿ ಕತೆ ಸಪೋರ್ಟ್ ಮಾಡಿರಿ. ಕತೆನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಅನ್ಕೊಂಡನಿ. ಇದು 2ನೇ ಭಾಗ ನೋಡ್ರಿ. ಕತೆನ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲಿಲ್ದಂಗೆ ನೋಡಾಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಕತೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ. ಕತೆನ ಪೂರ್ತಿಯಾಗಿ ನೋಡ್ರಿ. ಇದು ಎಲ್ಲೋಗೈತೆ ಏನೋ ನೋಡು ಮೂದೇವಿ. ಒಳಗೆ ಒಂದು ಕಪ್ ಚಹಾ ತೊಗೊಂಬ ಅಂತ ಅಂದ್ರೆ ಬರೀ ನೀರು ತರ್ತಾನೆ, ಅದನ್ನು ತರ್ತಾನೆ, ಇದನ್ನು ತರ್ತಾನೆ. ಇದ್ರಾಗ ಇರ್ತಾಳೆ. ಹಬ್ಬ ಅಂದ್ರೆ ಹಬ್ಬ. ಏನು ಹೆಂಗೆ ಸಿಕ್ಕತ್ತೆ ಏನೋ ನನಗಂತ್ರ ಸಾಕು ಬೇಕಾಗೋಗೈತವ ಇದ್ರ ಕೈಯಾಗತ್ತಾಗ. ಯವ್ವ ಯಾಕ ಬಾ ಬಸವ? ಯವ್ವ ಇಲ್ಲದಿ ಏನು ಬೇ ಯವ್ವ, ನಾನು ಹೊರಗೆ ಹೊಂಟಿದ್ದೆ ಒಂಚೂರು, ನನಗೆ ರೊಕ್ಕ ಬೇಕಾಗಿತ್ತು ಬೇ. ರೊಕ್ಕ ಎದಕ್ಕಪ್ಪ? ಯವ್ವ ಹೊರಗೆ ಹೊಂಟ್ರ ರೊಕ್ಕ ಬೇಕಾಕವ ಬೇ, ಎದಕ್ಕೆ ಅಂತಂದು ಕೇಳ್ತೀಯಲ್ಲ? ಹೌದಾ ಅಪ್ಪ? ಅಣ್ಣನ ಕೇಳ್ತಾನೆ ಅಂದ್ರೆ ನಿಮ್ಮ ಅಣ್ಣ ಕೊಡ್ತಾನೆ, ಕರಿತಾನೆ. ಯಪ್ಪ ದೇವಾ? ಬೇ ಬಂದೆ. ಯಾಕೆವ್ವ? ಯಾಕಿಲ್ಲಪ್ಪ, ಇವನಿಗೆ ಬಸವಗ ಒಂದಿಟ್ಟು ರೊಕ್ಕ ಬೇಕಾಗಿತ್ತಂತ, ಕೊಡಪ್ಪ. ರೊಕ್ಕ ಎದಕ್ಕಂತ ರೊಕ್ಕ? ಅಣ್ಣ ನನಗೆ ರೊಕ್ಕ ಬೇಕಷ್ಟ, ಎದಕ್ಕೆ ಏನು ಅಂತ ಕೇಳಬೇಡ, ನನಗೆ ಬೇಕು ಅಂದ್ರೆ ಬೇಕಷ್ಟ. ಅಲ್ಲ ಹೊಲ್ದಾಗ ಒಂದು ಕೆಲಸ ಮಾಡು ಅಂದ್ರೆ ಮಾಡಂಗಿಲ್ಲ, ಎದಕ್ಕಾರ ಕರೆದ್ರೆ ಬರಂಗಿಲ್ಲ. ರೊಕ್ಕ ಬೇಕು ಅಂತೀಯಲ್ಲ, ಇವು ದುಡಿಲಿಲ್ಲ ಹಂಗೆ ಬರ್ತವೆ ಏನು ರೊಕ್ಕ? ನಿನಗೆ ಎಷ್ಟು ಸತಿ ಆಯ್ತು ಹೇಳಕತ್ತಿ, ಓದೋದಾದ್ರೆ ಎಲ್ಲರ ಕೆಲ್ಸಕ್ಕರ ಹೋಗು, ಇಲ್ಲಕ್ಕರ ಹೊಲಕ್ಕರ ಬಾ. ಬೇಕಾದಷ್ಟು ಕೆಲಸ ಇರ್ತಾವೆ ಹೊಲ್ದಾಗ, ಸುಮ್ಮನೆ ಯಾಕೆ ಕೂಲಿ ಹಾಳು ನಚ್ಚೋದು? ಇದಕ್ಕೆ ಬಂದು ಅಂದ್ರೆ ರೊಕ್ಕ ಕೊಡ್ತಿದ್ನಪ್ಪ ನಾನು. ಮನ್ಯಾಗ ಕುತ್ಕೊಂಡು ಸುಮ್ಮನೆ ದುಂಡು ವೆಚ್ಚ ಮಾಡಿದ್ರೆ ಎದಕ್ಕೆ ಬಂತು? ಅಡ್ಡಾಡ್ತಿದ್ದಿ, ಬರ್ತಿದ್ದಿ, ಉಣ್ತಿದ್ದಿ, ಮಕ್ಕೊಂತಿದ್ದಿ, ಎದ್ದೇಳ್ತಿದ್ದಿ. ಒಂದಿಷ್ಟು ಹಿಂಡು ಗುಂಪು ಜನನ ಗೆಳೆಯರನ್ನ ಕುಟ್ಕೊಂಡು ಓಡಾಡ್ತಿದ್ದಿ, ಮಾಡ್ತಿದ್ದಿ. ಅಲ್ಲ ಅವ್ರಿಗೆಲ್ಲ ರೊಕ್ಕ ಖರ್ಚು ಮಾಡೋವಂಥದ್ದು ಏನಿರ್ತೈತೆ ಹರ್ಕತ್ ನಿನಗೆ? ಹೊಲಕ್ಕೆ ಬಾ ಅಂದ್ರೂ ಬರಂಗಿಲ್ಲ, ಮಾಡಂಗಿಲ್ಲ. ಅಲ್ಲಣ್ಣ, ಈಗ ಈ ಮನ್ಯಾಗ ನಂದು ಅಕ್ಕ ಐತಿ, ನಿಂದು ಐತಿ, ಹೌದಾ? ಇಬ್ಬರು ಮಕ್ಕಳು ನಾವು, ಇಬ್ರದ್ದು ಸರಿ ಸಮ ಪಾಲು ಇರ್ತೈತಿ. ಕೊಡಂಗಿಲ್ಲ ಪಡಂಗಿಲ್ಲ ಅನ್ನೋಕೆ ಹೋಗ್ಬೇಡ ಏನು. ನನಗೂ ಎಲ್ಲ ತಿಳಿತೈತಿ, ಮಾಡ್ತೈತಿ. ನನಗೂ ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದು ಗೊತ್ತೈತಿ. ಕೊಡು ನನಗೆ ಆಟ, ಈಗ ಬೇಕು ಖರ್ಚಿಗೆ ರೊಕ್ಕ. ಅಲ್ಲ ದೇವ, ಅಲ್ಲ ಅವನು ನಿಮ್ಮ ತಮ್ಮ ಬೇಕಿಲ್ಲ? ಅವನಿಗೆ ಖರ್ಚಿಗೆ ರೊಕ್ಕ ಕೇಳಿದ್ರೆ ಕೊಡಂಗಿಲ್ಲ ಅಂತಂದು ಹೆಂಗೆ ಹೇಳ್ತಿದ್ದಿ ನೀನು? ಎಲ್ಲ ನೀನೇನು ಚುಚ್ಕೊಟ್ಟಾಳೆ ನಿನಗೆ? ಅವನಿಗೆ ರೊಕ್ಕ ಕೊಡಬೇಡ, ಸುಮ್ಮನೆ ಖರ್ಚು ಮಾಡ್ತಾನ ಅಂತಂದು. ಇವ ಚಂದಾಗಿ ಮಾತಾಡೋದು ಕಲಿ. ಆಕೆ ಏನು ಹೇಳಿಲ್ಲ, ಆಕೆ ಏನು ಮಾಡಿಲ್ಲ ಏನು. ಎಲ್ಲ ನನಗೇನು ತಿಳಂಗಿಲ್ಲೇನು? ನಾನೇನು ಕಣ್ಣಾರು ನೋಡಂಗಿಲ್ಲೇನು ಎಲ್ಲದನ್ನು? ನನಗೂ ಎಲ್ಲ ಗೊತ್ತಾಕತಿ, ಮಾಡ್ತೈತಿ. ಆಕೆ ಏನು ಹೇಳಿಲ್ಲ, ನೀನು ಸುಮ್ಮನೆ ಆಕೆ ಮೇಲೆ ಅಪವಾದ ಹೊರ್ಸಕ್ಕೆ ಬರಬೇಡ. ಚಂದಾಗಿ ಒಳ್ಳೆ ಬುದ್ಧಿಯಿಂದ ಹೋಗಿ ಹೊಲಕ್ಕೆ ಬದುಕು ಮಾಡೋ ಅಂತಂದು ಹೇಳಂಗಿಲ್ಲ ನೋಡಿ. ನೀನು ರೊಕ್ಕ ಕೊಡು ತಿರುಗ್ತಾನ ಅಂತಂದು ಎಷ್ಟು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದಿ. ಹಗ್ಲಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿಯೋದು ನಾವಿಲ್ಲಿ. ಇವನು ಹುಡುಗರು ನಕ್ಕೊಂಡು ತಿರ್ಕೊಂತ ಮಾಡ್ಕೊತ ರೊಕ್ಕ ವೆಚ್ಚ ಮಾಡ್ಕೊತ ಬಂದರೆ ಎದಕ್ಕೆ ಬಂತ? ನಮ್ಮಪ್ಪ ಉಳಿಸಿದ್ನ ಎಲ್ಲ ಕಳ್ಕೊತ ಹೋದ್ರೆ ಏನು ಬೆಲೆ ಇರೋದಿಲ್ಲ ಊರಾಗ. ಏನು ಅವನಿಗೆ ಬುದ್ಧಿವಾದ ಹೇಳಬಿಟ್ಟು ನನಗೆ ಇನ್ನೂ ಹೇಳ್ತಿದ್ದೀವಿ ನೋಡಿ, ರೊಕ್ಕ ಕೊಡು ಅಂತಂದು. ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ನಾನು. ಏನು ಮಾಡ್ಕೊತೀರಿ ಮಾಡ್ಕೊರಿ, ನೋಡ್ತೇನೆ ನಾನು. ಜ್ಯೋತಿ, ಊಟದ್ದು ಕೊಟ್ಟು ಕಳಿಸ್ ನೀನ. ನೋಡ್ದೇನು ಬೇ? ಎಷ್ಟು ಚುಚ್ಕೊಟ್ಟಾಳ ನೋಡು ಹತ್ತಿಗೆಮ್ಮ. ರೊಕ್ಕನ ಮುಂಚೆ ಕೇಳತ್ಲೆ ಕೊಡೋನು, ಒಂದು ಮಾತು ತುಟಕ್ ಪಿಟಕ್ ಎದಕ್ಕೆ ಏನು ಅಂತಂದು ಏನು ಕೇಳ್ತಿದ್ದಿಲ್ಲ. ಈಗ ನೋಡು ಹೆಂಗೆ ಮಾತಾಡ್ತಾನ ಅಣ್ಣ. ಎಷ್ಟು ಚುಚ್ಕೊಟ್ಟಿದ್ದಾಳ ಹತ್ತಿಗೆಮ್ಮ. ಹಿಂಗಾದ್ರೆ ಸರಿಯಾಗಂಗಿಲ್ಲ ಬೇ. ಏನು ನಾನು ಪಾಲು ಕೇಳ್ತಾನೆ ನೋಡು. ಏನು ಹೋಗ್ಲಿ ಬಿಡು ಹೊಲ್ದಾಗೆಲ್ಲ ಮಾಡ್ತಾನ ಏನೂ ಮಾತಾಡ್ಬಾರ್ದು ಅಂತಂದು ಸುಮ್ಮನೆ ಹೊಂದ್ಕೊಂಡು ಹೋಗಕತ್ತಿರ್ತಾನಲ್ಲ, ಅದಕ್ಕೆ ಹಂಗೆ ನಾಟಕ ಮಾಡ್ತಾನೆ. ನನಗೆ ಬೇಕು ಅಂದ್ರೆ ಬೇಕು ಪಾಲು. ಆಕಿನ ಎಷ್ಟು ಅಣ್ಣ ತಮ್ಮಗೆ ಆಗ್ಲಾರ್ದಂಗೆ ಮಾಡಿಟ್ಟಿದ್ದಾಳು ಅಂತ ಹಿಡಿಬಿಟ್ಟಕಿ. ಏನು ಅಣ್ಣ ತಮ್ಮ ಒಂದು ದೇಹ 2 ಜೀವ ಇದ್ದಂಗದ್ವು. ವಾ 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 ಹಿಡಿಬಿಟ್ಟಕಿನ್ನ ಏನು ಮಾಡಲಿ ಅನ್ನಂಗಾಗೈತೆ ನನಗಂತ್ರ. ವಾ ನಿನ್ನೆ ಕಾಲು ಜಾರಿ ಅಂತ ಬಿದ್ನೆವ, ಕುಂದ್ರಾಕ ಬರವಲ್ದು. ಯಾರ ಎಣ್ಣೆ ಹೊಯ್ದು ಬಿಟ್ಟಿದ್ರು ಗೊತ್ತಾಗಲಿಲ್ವಾ? ಯಪ್ಪ ಕಾಲು ಮಡಚಿ ಕುಂದ್ರಾಕ ಬರವಲ್ದು. ಅಡುಗೆನ ಸಾರಿಗೊಂದಿಟ್ಟನಿ, ಅನ್ನನ ಆಗೈತಿ. ಇವರು ಹೊಲಕ್ಕೆ ಹೊಕ್ಕನಿ, ಊಟಕ್ಕೆ ನೀಡು ಅಂದರು. ಊಟಕ್ಕೆ ನೀಡ್ಬೇಕು. ಮಕ್ಕ ಹಿಂಗೆ ಮಾಡ್ಕೊಂಡೆ ಅಂದ್ರೆ ಅದಕ್ಕೆ ಮತ್ತೆ ಚೆಂದಾಗಿ ಉಣ್ಣಾಕ ನೀಡಿ ಕಳ್ಸಂಗಿಲ್ಲ. ಮಕ್ಕ ಹಿಂಗೆ ಮಾಡ್ಕೊಂಡು ಕುಂತು ಬಿಡ್ತಿದ್ದಿ ಅಂತಂದಂತಾರ. ಇವ ಎಷ್ಟರನು ಒಳಗೆ ಇರಲಿ, ನಕ್ಕೊಂತಾನೆ ಇರ್ತೇನೆ. ಶೋಭಾ, ಯಾರ ಬಂದ್ರೆ ಅನ್ನಿಸ್ತೈತಿ. ಶೋಭಾ, ಏನು ಮಾಡಾಕತ್ತಿ? ನೀ ಏನು ಪ್ರೇಮ? ನಾ ಯಾರನ್ನ ಮಾಡ್ಕೊಂಡಿದ್ದೆ. ಯಾಕೆ ಒಳ್ಳೆ ಬಂದುಬಿಟ್ಟಿದ್ದಿ ನಮ್ಮ ಮನೆ ಅಂತಲ್ಲ. ನಮ್ಮ ಅತ್ತೆ ಇರ್ತಾಳ ಅಂದು ಒಟ್ಟ ಬರಂಗಿಲ್ಲಿದ್ಲ ನೀನು. ನಾ
ಹಂಗೆ ಬಂದವ ನಿಮ್ಮತ್ತಿ ಕಾಣಲಿಲ್ಲ ಅಲ್ಲಿ ಹೊರಗೆಲ್ಲ ಮತ್ತೆ ಎತ್ಲಾಗಾರ ಹೋಗ್ಯಾಳ ತೆಗಿ ಅಂತಂದು ಸುಮ್ಮ ಬಂದೆ. ಆತೇನು ಕೆಲಸ ಅಡಿಗೆಲ್ಲ ಆತು ನೋಡು. ನಿಮ್ದು? ನಮ್ಮದು ಎಲ್ಲ ಆಗಿತ್ತು. ಹುಣ್ಯಾಗ ನಾನು ಆಮೇಲೆ ಈಕಿ ಶಾಂತ ಸುಮಿತ್ರ ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡ್ವಿ. ಗುಡಿಗೆ ಹೋಗೋಣಂತ, ಶಿವಪ್ಪನ ಗುಡಿಗೆ. ಬರ್ತೀಯೇನು ನೀನು? ಶಿವಪ್ಪನ ಗುಡಿಗೆ ಎಷ್ಟೊತ್ತಿನಾಗ ಹೋಗೋದು? ಈಗ ನಿಮ್ಮ ಅತ್ತಿ ಇಲ್ಲಿ ಕಾಣಲಿಲ್ವ ಅದಕ್ಕೆ ಕೇಳೋಣ ಅಂತ ಬಂದೆ. ಬರ್ತೀಯೇನು ಮತ್ತೆ? ಬರ್ತಾನೆ. ಇವ ನಮ್ಮ ಅತ್ತೆ ಇದೊಂದು ಚಿಂತೆವ ಭಯಕತ್ತಾಳ. ನಮ್ಮ ಅತ್ತಿ ಈಗ ಆಕಿಗೆ ಏನಂತ ಹೇಳ್ಬೇಕು ನೋಡುವ, ಏನಂತ ಹೇಳ್ತಿ? ನಾನಂತರ ಏನು ಕೇಳಂಗಿಲ್ವ. ನಿಮ್ಮ ಅತ್ತಿ ಹುಯ್ಯ ನಂಗೆ ಮೈ ಮೇಲೆ ಬರ್ತಾಳೆ. ಏನಂಗೆ ಕರ್ಕೊಂಡೋಗಿ ನಿನಗೆ ಏನಾರು ಹೇಳ್ಕೊಟ್ಟು ಚಾಡ ಮಾತು ಹೇಳ್ಕೊಡ್ತೇವೆ ನಂಗೆ ಮಾಡ್ತಾಳವ ನಿಮ್ಮ ಅತ್ತಿ. ನಾ ಅಂತರ ಕೇಳಂಗಿಲ್ಲ. ಕೇಳಿ ನೀ ಬರ್ತೀಯ ಅಂದ್ರೆ ಬಾ. ನನ್ನ ಗಂಡನ ಇಲ್ಲ ಹೊಲಕ್ಕೆ ಹೋದ್ರೆ ಅವರು. ನಮ್ಮ ಅತ್ತಿನ ಕೇಳಕ್ಕೆ ನನಗೂ ಭಯ. ಹೊಲ್ ತಗೋರಿ ಹೋಗ್ಬರ್ರಿ ನೀವು. ಇನ್ನೊಮ್ಮೆ ಯಾವಾಗಾರ ಹೋದ್ರಾತು. ಅಲ್ಲಲ್ಲ ಶೋಭಾ, ಎಷ್ಟು ಎದುರ್ಸಾಯ್ತೀವ ನಿಮ್ಮ ಅತ್ತಿಗೆ ನೀನು? ಯಾಕೆ ನೀನು ಕೊಂದಾಗ್ಬಿಡ್ತಾಳೆ ಏನು? ಹೇಳಿ ಹಿಂಗೆ ಗುಡಿಗೆ ಹೋಗ್ಬರ್ತೇವೆ ಅಂತಂದು ಹೇಳಿ ಬರಾಕು ಇದು ಮಾಡ್ತೀವಿ. ಮಾಡ್ಕೊಂತ ಕುಂತಿ ಅಂದ್ರೆ ಹಂಗೆ ಮಾಡ್ತಾಳೆ ನಿಮ್ಮ ಅತ್ತಿ. ಏನ ಒಂದಿಟ್ಟು ಗಟ್ಟಿ ಆಗೋದು ಕಲಿ, ಜೋರು ಮಾತಾಡೋದು ಕಲಿ. ಹಿಂಗಾದಿ ಅಂದ್ರೆ ನೀನು ಹಾಕ್ಯಂದು ಅದನ್ನೇ ಬಿಡ್ತಾರ ಅವ್ರು. ಏನು ಮಾಡೋದು, ನನ್ನ ಪರಿಸ್ಥಿತಿ ಸರಿ ಇಲ್ಲ ಇವ. ನಾನು ಮತ್ತೆ ಏನು ಕೇಳೋಕ್ಕೂ ಅಲ್ಲೇ, ಎಲ್ಲಿ ಹೋಗೋಕ್ಕೂ ಅಲ್ಲವ. ಅದಕ್ಕೂ ಏನಂಗೆ ಒಟ ಭಯಕತ್ತಾಳ. ಮತ್ತೆ ಆಯ್ತು ತಗೊಂಡು ನೀನು ಇಷ್ಟ. ನೀನು ಗಟ್ಟಿ ಧೈರ್ಯ ಮಾಡಲಿಲ್ಲಕ್ರೆ ನಾವೇನು ಕೇಳಿ ಏನು ಉಪಯೋಗ ಐತಿ. ಸರಿ ತಗೋ, ಹೋಗ್ಬರ್ತೇವೆ ನಾವು. ಸರಿ. ಏನು ಮಾಡೋದು, ನಾವು ಹಣೆ ಬರ ಪಡ್ಕೊಂಬಂದದ್ದು ಇಷ್ಟ ಅಂತಂದು ಅನ್ಭವಿಸೋದು. ಎಲ್ಲಿಗಾರ ಹೋಗ್ಬೇಕಂದ್ರೆ ಗಂಡಂದು ಅನುಮತಿ ತೊಗೋಬೇಕು. ಅವರು ಇದ್ದಿದ್ರು ಚಲೋ ಹಾಕಿತ್ತು ಕಳಿಸ್ತಿದ್ರು. ಅವರು ಇಲ್ಲ ನಮ್ಮ ಅತ್ತೆ ಕೇಳಕ್ಕೆ ನನಗೆ ಹೆದರಿಕೆ. ಮತ್ತು ಎದಕ್ಕೆ ಬೇಕು, ಎಲ್ಲಿಗೆ ಹೊಂಟಿ ಏನು ತಾನು ಅಂತಂದು ಸುಮ್ಮನೆ ಭಯಕತ್ತಾರ. ಯಾರ ಮನೆಗೆ ಹೋದ್ರೆ ಏನೈತಿ, ಎಲ್ಲಾರ ಮನೆ ಇದೆ ಹಂಗೆ ಇದ್ದದ. ಏನು ಮಾಡೋಕ್ಕಾಗಿಲ್ಲ ಬಿಡು. ಒಳಗೆ ಯಾರ ಮಾತಾಡ್ದಂಗೆ ಆಕತ್ತಲ್ಲ. ನೋಡೋಣ ನಿಂದ್ರೆ ಯಾರು ಒಳಗೆ ಹೋಗಿದ್ರು ಹೊರಗೆ ಇಲ್ಲೇ ಬರ್ಬೇಕಲ್ಲ. ನೋಡೋಣ ಯಾರದಾರ ಅನ್ನೋದು. ಯಾಕ ಏನಿಂದ್ರಲ್ಲ ಇಲ್ಲಿ? ಯಾಕಮ್ಮ? ಅಲ್ಲಲ್ಲೇ ನಮ್ಮ ಮನೆ ಬಂದಿದ್ದಿ. ಎದಕ್ಕೆ ಬಂದಿದ್ದಿ ನಮ್ಮ ಮನೆಗೆ? ಹೌದು. ಯಾಕಿಲ್ಲಮ್ಮ, ಹಂಗೆ ಶೋಭಾನ್ ಮಾತಾಡಿಸ್ಕೊಂಡು ಹೋಗೋಣ ಅಂತಂದು ಬಂದಿದ್ನೆ. ಕೆಲಸ ಎಲ್ಲ ಆಗಿತ್ತ, ಅದಕ್ಕೆ ಹಂಗೆ ಬಂದಿದ್ದೆಮ್ಮ. ಓಕೆನಮ್ಮ ನಾಷ್ಟ? ನಂದು ನಾಷ್ಟ ಒಂದು ತಟಕ್ಕಿರಲಿ. ಎದಕ್ಕೆ ಬಂದಿದ್ದಿ ಮರ್ಯಾದೆ ಮಾತಿಂದ ಬಾಯಿ ಬಿಟ್ಟು ಸರಿ ನೀನು. ಮನೆಯಾಗಿನ ವಾರೆ ಮಾಡಿ ಮಂತೆನ ನಡ್ಸಾಬಿಟ್ಟು ಮಂದಿ ಮನೆ ತಿರುಗ್ತಿ ಗಣ 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 ಗಣ. ಯಮ್ಮ ಚಂದಂಗಿ ಮಾತಾಡೋದು ಕಲಿ. ಏನ ನಿನಗೊಬ್ಬಕಿಗೆ ಕೊಟ್ಟಿಲ್ಲ ದೇವ್ರ ಬಾಯಿ, ನನಗೂ ಕೊಟ್ಟಾನ. ನಾನು ಅಂದೆ ಅಂದ್ರೆ ನೀನು ಮರ್ಯಾದೆ ಇರೋದಿಲ್ಲ. ಏನ ಚಂದಂಗಿ ಮಾತಾಡೋದು ಕಲಿ. ಅಂಥದ್ದೇನು ಮಾಡೇನು ನಾನು ನಿನಗೀಗ? ಮಾತಾಡ್ಸೋಕೆ ಬಂದಿದ್ದೆ ನಾನು, ನನ್ನ ಗೆಳ್ತೀನಿ. ಅದ್ರಾಗ ಏನೈತಿ ತಪ್ಪು? ನೀನು ಪರ್ಮಿಷನ್ ತೊಗೊಂಡು ಬರ್ಬೇಕೇನೋ ಒಳಗೆ ನಾವು? ಯಾಕಲೇ ಹಿಡಿಬಿಟ್ಟಕ್ಕೆ ನಮ್ಮ ಮನೆಗೆ ಬಂದು ನನಗೆ ಚಂದಂಗೆ ಮಾತಾಡು ಮಟ್ಟ ಅಂತಂದು ಹೇಳ್ತೀಯೇನು? ನೀನು ಎದಕ್ಕೆ ಬಂದಿದ್ದೆಲ್ಲ ನಮ್ಮ ಮನೆಗೆ? ಮತ್ತು ಏನು ಸೀಮೆಗಲದ ಮನೆ ಐತೆ ನಿನಗೆ? ಏನೋ ನನ್ನ ಗೆಳತಿನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದ್ರೆ ನನಗೆ ಮತ್ತೆ ಇದು ಮಾಡ್ತೀಯೇನು? ನೀನು ನೆಟ್ಟಗದಿದ್ರೆ ನಿಮ್ಮ ಅತ್ತೆ ನಿಮ್ಮ ಮಾವ ಯಾಕೆ ಬಿಟ್ಟು ಹೋಗಿದ್ರು ನಿನ್ನ? ಏನ ಮಂತ್ಯಾನಸ್ತ ಮಾಡೋಕ್ಕೆಲ್ಲ ನೀನು ಮಂದಿ ಮನೆಗೆ ತಿರುಗಿ ಅವ್ರ ಮಂತ್ಯಾನ ಮುರಿಯಕ್ಕೆ ನೀನು. ಯವ್ವ ನಮ್ಮ ಅತ್ತೆ ಅಕ್ಕ ಬಾಯಿ ಮಾಡಾಕತ್ತಾಳಲ್ಲ, ಈಕೆ ಹೋದ್ಲೇ ಇಲ್ಲ. ಅಯ್ಯೋ ಶೋನ, ಅತ್ತಿಯಾರ ಅಕ್ಕಿ ಕುಟ್ಟ ಯಾಕೆ ಜಗಳ ತೆಗ್ದಿರಿ? ಸುಮ್ಮನಿರಿ ಹೊಕ್ಕಾಳಕ್ಕಿ. ಬಾರಿ ಹಿಡಿಬಿಟ್ಟಕ್ಕೆ ಬಾ. ಏನೇ ನೀ ಮಾಡೋದಿರಲಿ, ಮಂದಿ ಹೆಂಗಸರ ಹತ್ರ ನಾವು ಅನಿಸ್ಕೋಬೇಕೇನೆ. ಅಕ್ಕಿ ಬಂದಿದೆ ಅಂತಿದ್ದಾನೆ, ನಾನು ಹಿಡಿಬಿಟ್ಟಿದ ಅಕ್ಕಿ ನನಗೆ ಅನ್ನಕ್ಕ. ನನ್ನ ಮನೆಗೆ ಬಂದೆ ನನಗೆ ಮಕ್ಕಳು ಮಾತಾಡ್ತಾಳೆ ಇಲ್ಲಿದ್ದ. ನೀ ಹೋಗಲಿ ಸುಮ್ಮನೆ. ನಮ್ಮ ಅತ್ತಿ ಸರಿ ಇಲ್ಲಕ್ಕಿ, ಹೋಗಿ ನೀನು ಸುಮ್ಮನೆ. ಮತ್ತೆ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ, ಹೋಗು. ಅಕ್ಕಿ ಅಂತಲೇ ಏನು ಕುಸು ಪಿಸು ಮಾತಾಡೋದು ನೀನು? ಇಟ್ಲ ಬಾ ಇಲ್ಲಿ. ಆಕೆಗೆ ಎರಡು ಹೇರೆ ಕಳಿಸ್ಬಿಡ್ತಾನೆ ಆಕೆಗೆ ದಮ್ಮನಂಗೆ. ಆಕೆಗೆ ಇನ್ನೊಂದು ನಮ್ಮ ಮನೆ ಅಂತೆಲ್ಲ ಆಸುಪಾಸ ಆಯ್ಲಿಕ್ಕೆ ಐತಕಿಗೆ. ನಾನು ಯಾಕೆ ಆಯ್ಬಾರ್ದು? ನನ್ನ ಗೆಳತಿ ಮನೆ ಏನು ಬರ್ತಾನೆ, ಬೇಕಂದ್ರೆ ಬರ್ತಾನೆ. ನಿನಗೇನು ಎದ್ರ ಅಂತ ಅವಶ್ಯಕತೆ ಇಲ್ಲ ನನಗೆ. ನಾನು ನಿಮ್ಮ ಮನೆ ಕಳ್ತನ ಮಾಡೇನೆ, ನಾನು ಮೋಸ ಮಾಡೇನೆ ನಿಮಗೆ? ಬರ್ತಾನೆ ನನ್ನ ಗೆಳತಿ ನೋಡ್ಬೇಕಂದಾಗ ಬರ್ತಾನೆ. ನಾನು ನಿನ್ನ ಕೈ ಮುಗಿತೇನೆ, ಹೋಗಲೇ. ನೀನು ಹಿಂಗೆ ಮಾಡೇ ನಿನ್ನ ಹುರಿದು ಮುಖ ಕತ್ತಾರಲೇ ಶೋಭಾ ಅವರು. ಏನು ಎದುರಿಸಿ ನಿಲ್ಲೋದು ಕಲಿ. ಆಕೆ ಮಾತು ಕೇಳು, ಹೇಳ್ಕೊಡ್ತಾಳೆ ನೋಡು. ಹಿಂಗೆ ಮಾಡಿ ಹೆತ್ತಿಮ್ಮ ಅವ್ನು ಹೊರಗೆ ಹಾಕಿದ್ಲ. ಮತ್ತು ನಿನಗೂ ಹೇಳ್ಕೊಡ್ತಾಳೆ ನೋಡು, ಕೇಳು. ಆಕೆ ಮಾತು ನೋಡಿ ಕಲ್ಕ. ಯಾಕೆ ಅಳಕತ್ತಿ? ಸುಮ್ಮನಿರು. ಇಂಥ ನವರಂಗಿ ಆಟ ಆಡೋದ್ರಾಗ ನಂಬರ್ 1 ಅದಾಳಕಿ. ಏನೇ ನಾನು ಯಾವಾಗ ನಮ್ಮ ಅತ್ತೆ ನಮ್ಮ ಅವನು ಹೊರಗೆ ಹಾಕೇನಿ. ಅವರ ಬ್ಯಾಡ ಸಿಟ್ಟಾಗಿರ್ತೇವೆ ಅಂತಂದು
ಚಿಕ್ಕ ಸೊಸಿ ಅಂತೇಳಿ ಹೋದ್ರು. ನಾ ಏನು ಬೇಡ ಅಂತವೆ ನಮ್ಮ ಜೊತೆಗೆ ಇರಕ್ಕೆ. ಅವ್ರಷ್ಟಕ್ಕೆ ಅವ್ರು ಹೋದ್ರೆ ನಾ ಏನು ಮಾಡಲಿ? ಸುಮ್ಮನೆ ಆಗಲಿ, ಹೋಗಿ ನೀನು. ಅತ್ಯಾರ ನಿಮ್ಮ ಕೈ ಮುಗಿತೇನೆ, ಸುಮ್ಮನೆ ರೀ. ಪಾಪಕ್ಕೇನ ನನ್ನ ಗುಡಿಗೆ ಹೋಗಕತ್ತವಿ, ಬಾ ಹೋಗಿ ಬರೋಣ ಅಂತಂದು ಕರೆಯಾಕೆ ಬಂದಿದ್ಲು. ಮನೆ ಬಂದಾರ ಕೊಟ್ಟು ಹೆಂಗೆ ಮಾತಾಡ್ದು ಎಷ್ಟು ಇದು ಮಾಡಿ ಅವ್ರನ್ನ ಕಳಿಸ್ತಿರಲ್ರಿ ಅತ್ಯಾರ. ಏನು ಯಾಕಲೇ? ಹಾಂ, ಯಾಕೆ ಚಿಂದಿದ್ದು ಹೆಚ್ಚಾಗೈತೆ ಏನು ನಿನಗೆ? ಮತ್ತು ನನ್ನ ಮನೆಗೆ ಬಂದು ನನಗೆ ಹರಡ್ತಾಳ. ಮತ್ತು ಕಿನ್ನೇನು ಹಂಗೆ ಇದನ್ನು ಮಾಡಿ ಕಳಿಸ್ಲಿ ಏನಕ್ಕಿನ್ನ? ಚಂದ ಹಿಂಗೆ ಮತ್ತು ಮಾತಾಡೋ ಬಿಟ್ಟು ನನಗೆ ಹರ್ಕೊಂತಾಳ. ನಾಯಿ ಹರ್ಕೊಂಡಂಗೆ ನಾಯಿ ಅಂತಕಿ. ನಡಿ ಒಳಗೆ ಒಂದು ಕಪ್ಪು ಚಹಾ ತೊಗೊಂಬ. ಇಂಥ ಕೊಟ್ಟಾಗ ಹಂಗೆ ಬಗ್ಗೆ ಬಡಿಬೇಕು ಅವ್ರನ್ನ. ಇನ್ನೊಂದು ಸರಿ ನಮ್ಮ ಮನೆ ಅಂತೆಲ್ಲ ಹಾಯ್ಲಿಕ್ಕೆ ಐತಕಿಗೆ. ಪಾಪ ನನ್ನ ಮನೆಗೆ ಬಂದು ನನ್ನ ಕರೆಯಾಗ ಅದು ಕಣ್ಣೀರು ಹಾಕ್ಕೊಂತ ಹೋದಂಗಾತ ನನಗೆ ಹೇಳ್ತಿ. ಅವ್ವ ದೇವ್ರಿ, ಎಂತ ಪಡ್ಕೊಂಬಂದಿನಪ್ಪ ನಾನು. ಮದುವೆ ಯಾರು ಬೇಕಾಗಿತ್ತು? ಮದುವೆ ಗಂಡ ಆ ಗುಣಗೋದ್ಬಿಟ್ಟು ಮನೆ ನಡಿ. ಹಾಯ್, ಹಲೋ, ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೆ ನೋಡ್ರಿ. ಶೋಭಾ ಜೀವನದ ಕತೆ ಹಾಕ್ರಿ ಅಂತಂದು ಮೆಸೇಜ್ ಹಾಕಿದ್ರಿ. ಹಂಗಾಗಿ ಶೋಭಾ ಜೀವನದ ಕತೆನ ಭಾಗ 2 ಹಾಕಿನಿ ನೋಡ್ರಿ. ಕತೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಲೈಕ್ ಮಾಡಿರಿ, ಹೈಪ್ ಮಾಡಿರಿ. ಕತೆಗಳು ಇನ್ನೂ ಮುಂದೆ ಭಾಳ ಇಂಟ್ರೆಸ್ಟಿಂಗ್ ಅದಾವ್ರಿ. ಶೋಭಾ ಜೀವನದ ಕತೆನ ಬೇಕು ಅನ್ನೋದಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಕೋಕೆ ದಿನ ಒಂದೊಂದು ಕತೆ ಹಾಕೋಕೆ ಟ್ರೈ ಮಾಡ್ತೀನಿ ರೀ. ಹಳ್ಳಿ ದಿನನಿತ್ಯ ಜೀವನದ ಕತೆನೇ ಇರಂಗೆ ಇರ್ತೈತೆ ರೀ. ಅದ್ರ ಜೊತೆ ಶೋಭಾ ಜೀವನದ ಕತೆನೇ ಹಾಕೋಕೆ ಟ್ರೈ ಮಾಡ್ತೀನಿ ರೀ. ನಿಮ್ಮೆಲ್ಲರ ಸಹಕಾರ ಬೇಕಾಗೈತೆ ರೀ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡಾಕತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.